Watch India's largest kids library only on Jio Hotstar. Download the app now. ಹಲೋ ರಾಹುಲ್, ಹೇಗಿದೀಯಾ? ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೇಳು, ನೀನ್ ಹೇಗಿದೀಯಾ? ಆಸ್ ಯೂಶುವಲ್, ಫಿಟ್ ಅಂಡ್ ಫೈನ್. ಬನ್ನಿ, ನಾವು 4 ಜನ ಸೇರ್ಕೊಂಡು ಈ ಕಾಂಟ್ರಾಕ್ಟ್ಗೆ ಸೈನ್ ಮಾಡೋಣ. ಮತ್ತೆ ನಮ್ಮ ಬಿಸ್ನೆಸ್ಗೆ ಇದು ತುಂಬಾನೇ ಒಳ್ಳೇದು. ಅರೆ, ಏನಿದು ಲೈಟಿಂಗು? ಏನಪ್ಪ ಇದು? ಅಯ್ಯೋ, ಇದೇನಾಗೋಯ್ತು? ಪೊಲೀಸ್ಗೆ ಫೋನ್ ಮಾಡಬೇಕು. ಹಲೋ ಲಡ್ಡು ಸಿಂಗ್ ಸರ್. ಏನ್ ಮಾತಾಡ್ತಾ ಇದ್ದೀರಾ ನೀವು? ಹಲೋ ಶಿವ, ಶಿವ ಬೇಗ ಬಾ. ಅಯ್ಯಯ್ಯೋ, ಅದೇನದು ಆಕಾಶದಲ್ಲಿ ಏನೋ ಆಡ್ತಾ ಇದೆಯಲ್ಲ? ಏ ಮಗು, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಥ್ಯಾಂಕ್ ಯು ಶಿವ. ಡಾನ್ ಕಡೆ ಹುಡುಗರ್ನ ಒಬ್ಬ ಮಗು ಹೊಡೆದ. ಕೇವಲ ಒಂದು ಮಗು. ಏನು ಪರವಾಗಿಲ್ಲ, ಅವನನ್ನು ನಾನು ನೋಡ್ಕೋತೀನಿ. ಮೊದಲು ಅವ್ರಿಗೆ ಫೋನ್ ಮಾಡಿ ನಾವು ಎತ್ತಾಕೊಂಡು ಬಂದವ್ರನ್ನ ಹೇಳಿ 50 ಕೋಟಿಯನ್ನ ಊರಿಂದ ಹೊರಗಡೆ ಬಡೋ ದಾರಿಲಿ ಇಡಬೇಕು ಅಂತ. ಇಲ್ಲ ಅಂದ್ರೆ ಅವ್ರನ್ನ ಎತ್ಕೊಂಡು ಹೋಗಿ ಯಾವಾಗ ಬೇಕಾದ್ರೂ ವಾಲ್ಕೆನೋ ಒಳಗಡೆ ಹಾಕ್ಬಿಡ್ತೇನೆ ಅಂತ. ಎಸ್ ಬಾಸ್, ಇವಾಗ್ಲೇ ಕಾಲ್ ಮಾಡ್ತೀನಿ. ಹಲೋ. ಹಾ, ಏನು ಕಿಡ್ನಾಪರ್ ಈಗ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ದಾರೆ. ಏನ್ ಮಾಡ್ಲಿ? ಹಾ, ಶಿವನಿಗೆ ಫೋನ್ ಮಾಡ್ತೀನಿ. ಶಿವ ಬೇಗ ಬಾ. ಅಯ್ಯೋ, ಹೇಗ್ ಬಿದ್ಬಿಟ್ಟೆ. ಶಿವ ಬೇಗ ಬಾ, ಲಾಕಪ್ ನಲ್ಲಿ ಜಾಗನೇ ಇಲ್ಲ. ಲಾಕಪ್ ಅಲ್ಲಿ ಜಾಗ ಇಲ್ವಾ? ಹಾಗಾದ್ರೆ ಏನರ್ಥ? ಅಯ್ಯೋ ಬೇಗ ಬಾ, ಹೇಳ್ತೀನಿ, ಬೇಗ ಬಾ. ಶಿವ ನೋಡು, ಇವರೆಲ್ಲ ಲಾಕಪ್ ಇಂದ ಹೊರಗಡೆ ಬರೋದಕ್ಕೆ ಒಪ್ತಾ ಇಲ್ಲ. ಏನ್ ಮಾತಾಗೋಗಿದೆ ಅಂಕಲ್? ಅಯ್ಯೋ, ನಮ್ಗೆ ಅವ್ರು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅವ್ನ್ ಫೋನ್ ಮಾಡಿದ್ದ, ನಗರದ ಹೊರಗಡೆ ಇರೋ ರಸ್ತೆಯಲ್ಲಿ 10 ಕೋಟಿ ರೂಪಾಯಿ ತರ ಕೇಳಿದಾನೆ, ಇಲ್ಲಾಂದ್ರೆ ಎತ್ತಕೊಂಡು ಹೋಗ್ತಾನಂತೆ. ನಮ್ಮ ಹತ್ರ 50 ಕೋಟಿ ಕೇಳಿದ್ರು. ನಾವು ಎಲ್ಲಿಂದ ಕೊಡೋದು ಅವನ್ಗೆ? ನಾವು ಕೊಡೋದಿಲ್ಲ, ನಾವು ಕೊಡೋದೇ ಇಲ್ಲ, ಕೊಡೋಲ್ಲ. ಸರಿ ಸರಿ, ನಾನ್ ನಿಮ್ಗೆ ರಕ್ಷಣೆ ಕೊಡ್ತೀನಿ. ಓಕೆ, ನೀವು ದುಡ್ಡು ತಗೊಂಡು ಅವನಿಗೆ ಕೊಡೋ ಹಾಗೆ ಹೋಗ್ಬೇಕು. ಆಗ ನಾನು ಅವನ್ನ ಹಿಡ್ದು ಹಾಕ್ತೀನಿ. ಹೇಗೆ ಶಿವ? ಹೌದು ಅಂಕಲ್, ಲಡ್ಡು ಸಿಂಗ್ ಸರ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಸರಿ, ಹಾಗಾದ್ರೆ ಲಡ್ಡು ಸಿಂಗ್ ಸರ್ ಏನಾದ್ರೂ ಹಣ ಜವಾಬ್ದಾರಿ ತಗೊಂಡ್ರೆ ನಾನು ಇವ್ರಿಗೆ ಹಣ ಕೊಟ್ಬಿಡ್ತೀನಿ. ಆದ್ರೆ ಏನಾದ್ರೂ ಆದ್ರೆ ಇವರೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ. ಡೋಂಟ್ ವರಿ, ಶಿವ ಜೊತೆಗಿರುವಾಗ ಏನೂ ಆಗೋದಿಲ್ಲ. ಎಲ್ಲ ಜವಾಬ್ದಾರಿನ ತಗೋತಾನೆ. ಓಕೆ, ನಡೀರಿ. ಓಕೆ ಲಡ್ಡು ಸಿಂಗ್ ಸರ್, ನೀವುಗಳೆಲ್ಲ ಹಿಂದೆ ಬನ್ನಿ, ನಾನು ಹೋಗ್ತಿದ್ದೀನಿ.
ಬಿಡು ನನ್ನ ಬಿಡು. ಆ ಮಗು ಶಿವ ಅವನನ್ನ ಬಚಾವ್ ಮಾಡೋದಕ್ಕೆ ಬಂದಿದ್ದ, ಆದ್ರೆ ಈಗ ನೀರಲ್ಲಿ ಮುಳುಗಿದಾನೆ. ವಿಶಂಬರ್ ಸಿಂಗ್ ನ ಎದುರು ಹಾಕೊಳಕ್ ಬಂದಿದ್ದ. ಆ ಮಗುಗೆ ಎಷ್ಟು ಧೈರ್ಯ! ಆ ದುಡ್ಡನ್ನ ಎತ್ಕೊಳ್ಳಿ. ನೀನೇ ದುಡ್ಡಿನ ಜವಾಬ್ದಾರಿನ ತಗೊಂಡಿದ್ದೆ. ನಿನಗೆ ಜೀವನ ಪರ್ಯಂತ ಇನ್ಮೇಲೆ ಕಸ ಗುಡ್ಸೋದಕ್ಕೆ ಹೇಳ್ತೀವಿ. ಎಲ್ಲಿವರೆಗೂ ನಮ್ಮ ದುಡ್ಡು ವಸೂಲಿ ಆಗಲು ಅಲ್ಲಿವರೆಗೂ. ಮೊದ್ಲು ನಮ್ಮನೆಗ್ ಬಾ. ಮೊದ್ಲು ನಮ್ಮನೆ ಬನ್ನಿ. ನಮ್ಮನೆಗೆ ಒಂದು ದಿನದ ಟೈಮ್ ಕೊಡ್ತೀನಿ. ನಮ್ಮ ದುಡ್ಡನ್ನ ವಾಪಸ್ ತಗೊಂಡ್ ಬಾ, ಇಲ್ಲ ಅಂದ್ರೆ ನಮ್ಮ ಮನೆಗ್ ಬಂದು ಕಸ ಗುಡಿಸ್ತಾ ಇರೋ ಜೀವನ ಪರ್ಯಂತ. ಅರ್ಥ ಆಯ್ತು ತಾನೇ? ಬೇಗ ಕಸ ಗುಡ್ಸು, ಇನ್ನು ಪಾತ್ರೆ ಕೂಡ ತೊಳಿಬೇಕು. ಇಷ್ಟೊತ್ತು ಕ್ಲೀನ್ ಮಾಡೋದಕ್ಕೆ ಇನ್ನು ಕಸನೇ ಗುಡಿಸ್ತಾ ಇದೀಯಾ? ಅಲ್ಲಿ ಪಾತ್ರೆ ಯಾರು ತೊಳಿತಾರೆ? ನಾನ್ ನಿಮ್ ದುಡ್ಡು ವಾಪಸ್ ಕೊಡ್ತೀನಿ, ನಿಮ್ ದುಡ್ಡು ವಾಪಸ್ ತರಿಸ್ತೀನಿ. ನಾನಂತೂ ಪರ್ಕೆ ಹಿಡಿಯೋದಿಲ್ಲ, ಕ್ಲೀನ್ ಮಾಡೋದಿಲ್ಲ. ಶಿವ ಶಿವ ಬೇಗ ಬಾ. ಲಡ್ಡು ಸಿಂಗ್ ಸರ್, ಇದೇನ್ ಮಾಡ್ತಿದ್ದೀರಾ ನೀವು? ಅಯ್ಯೋ ಶಿವ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವರೆಲ್ಲರೂ ಹೇಳಿ ಹೋಗಿದ್ದಾರೆ, ಒಂದ್ ದಿನದಲ್ಲಿ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಕೆಲಸ ಮಾಡೋದಕ್ಕೆ ಬರ್ಬೇಕಂತೆ. ಏನ್ ಮಾಡ್ಲಿ? ಹೇ, ಇವ್ರಂತೂ ತುಂಬಾನೇ ಬುದ್ಧಿವಂತರು ಅನ್ಸುತ್ತೆ. ಇವ್ರು ನನ್ನನ್ನೇ ನದಿ ಒಳಗಡೆ ಹಾಕ್ಬಿಟ್ರು. ಇವ್ರನ್ನಂತೂ ತುಂಬಾ ಬುದ್ಧಿ ಉಪಯೋಗಿಸಿ ಹಿಡಿಬೇಕಾಗುತ್ತೆ. ಅರೆ, ಬುದ್ಧಿ ಅಂದ ತಕ್ಷಣ ನೆನ್ಪಾಯ್ತು, ನಮ್ಮೂರಲ್ಲಿ ಒಬ್ಬ ಕಳ್ಳ ನಮ್ ಗೌಡ್ರ ಮನೆಯಿಂದಾನೆ ಕೋಳಿನ ಕದಿತಾ ಇದ್ದ. ಆದ್ರೆ ಯಾವತ್ತೂ ಸಿಕ್ ಹಾಕೊಳ್ತಾನೆ ಇರ್ಲಿಲ್ಲ. ಆಮೇಲೆ ನಾನ್ ಒಂದ್ ಐಡಿಯಾ ಕೊಟ್ಟೆ, ದೊಡ್ಡ ಬುಟ್ಟಿನ ಇಟ್ಬಿಡಿ, ಅದ್ರಲ್ಲಿ ನೀವೇ ಆಡ್ಕೊಳ್ಳಿ ಅಂತ. ಯಾವಾಗ ಅವ್ನ್ ಕೋಳಿ ಕದಿಯಕ್ ಬರ್ತಾನೋ ಆಗ ಅಲ್ಲಿಂದ ನೀವು ಹೊರಗ್ ಬನ್ನಿ. ಮತ್ತೆ ರಾತ್ರಿ ಯಾವಾಗ ಕಳ್ಳ ಬಂದ್ನೋ ಆಗ ಅವನನ್ನ ಹಿಡಿದ್ಬಿಟ್ರು. ವಾ ಅದಿ ವಾ, ಎಂತ ಐಡಿಯಾ ಕೊಟ್ಟಿದ್ಯಾ. ಬಾಕ್ಸ್. ಎಸ್ ಆದಿ, ತುಂಬಾ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಯು ವೆರಿ ಇಂಟೆಲಿಜೆಂಟ್. ಅದು ನಾನು ಚಿಕ್ಕೋನಿದ್ದಾಗಿಂದನೂ ಇದ್ದೀನಿ, ಆದ್ರೆ ಐಡಿಯಾ ಏನ್ ಕೊಟ್ಟೆ ನಾನು? ಏನಾಯ್ತು? ನಿಶಂಬರ್ ಅವರು ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು ಬ್ಯಾಂಕ್ ನಲ್ಲಿರೋ ಎಲ್ಲ ಖಜಾನೆನೂ ಊರ್ ಹೊರಗಿರೋ ರಸ್ತೆಲ್ ತಂದಿಡೋದಕ್ಕೆ, ಇಲ್ಲಾಂದ್ರೆ ವಾಲ್ಕೆನೋದಲ್ಲಿ ಹಾಕ್ತಾರಂತೆ. ಹೆದರ್ಕೋಬೇಡಿ, ನಾವ್ ಹೇಳ್ತೀವಿ ಏನ್ ಮಾಡ್ಬೇಕು ಅಂತ. ವಿಶಂಬರ್ ಸಿಂಗ್, ಇನ್ನ ಈ ಬ್ಯಾಂಕಿನ ಎಲ್ಲ ದುಡ್ಡು ನಿನ್ನದು. ಶಿವ, ಶಿವ ಅಂತ ನನ್ನ ಹೆಸರು. ಏನ್ರು ನೋಡ್ತಾ ಇದ್ದೀರಾ? ಹಿಡ್ಕೊಳ್ಳಿ, ಹೊಡಿರಿ ಇವನನ್ನ. ಚೆನ್ನಾಗಿ ಚಚ್ಚಾಕಿ ಇವನನ್ನ. ನಿನಗೀಗ ತೂಗ್ಸಿ ತೂಗ್ಸಿ ಒಂದ್ ಬುದ್ಧಿ ಕಲಿಸ್ತೀನಿ, ತಗೋ ನೋಡ್ತಾ ಇರೋ. ಹಾಗಾದ್ರೆ ನಾನು ಲೈಟಲ್ಲಿ ಮೂವ್ ಮಾಡ್ಬೋದು. ಇಲ್ಲ, ನನ್ನ ಲೈಟ್. ಏ ಮಗು, ಏನ್ ಕೆಲಸ ಮಾಡ್ಬಿಟ್ಟೆ ನೀನು? ಹೇಳಿದೆ ಅಲ್ವಾ, ಮಗು ಅಂತ ಕರಿಬೇಡಿ. ನಿಮ್ಮೆಲ್ರಿಗೂ ಲೈಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಾನೀಗ ತೋರಿಸ್ತೀನಿ ಲೈಟ್ ಅಂದ್ರೆ ಏನು ಅಂತ.
ಇನ್ನು ಲೈಟ್ ನೋಡ್ಬೇಕಾ? ಇಲ್ಲ ಇಲ್ಲ ಸ್ವಲ್ಪ ಜಾಸ್ತಿ ಪವರ್ಫುಲ್ ಲೈಟರ್ ನೋಡ್ಬಿಟ್ವಿ. ನೋಡ್ದ್ಯಾ ಹಿಡ್ದು ಹಾಕ್ಬಿಟ್ವಿ. ಈ ಲಡ್ಡು ಸಿಂಗ್ ಎದುರಿಗೆ ಯಾರ ಆಟನೂ ನಡೆಯೋದಿಲ್ಲ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನಡಿ ನಡಿ, ಜೈಲಲ್ಲಿ ನನ್ ತಂದೂರಿ ಕೋಲ್ನಿಂದ ಹೇಗ್ ರುಚಿ ಇರುತ್ತೆ ಅಂತ ನೋಡುವೆ ಅಂತೆ. ಆ ಟೇಸ್ಟ್ ಒಮ್ಮೆ ನೋಡ್ಬಿಡು, ಆಮೇಲಾದ್ರೂ ನಿನ್ ಬುದ್ಧಿ ಜಾಸ್ತಿ ಆಗತ್ತ ನೋಡೋಣ. Watch India's largest kids library only on Geo Hotstar. Download the app now.